ಅಲ್ಲ ಹಿಂಗೋಗಿ ಹಿಂಗೆ ಬೊಮ್ಮ ಮಾಡೋಣ. ಇದು ಇದೆಯಾ ಈ ಆಫೀಸು ಅಂತ ಯಾರೂ ಬಂದಿಲ್ಲ. ಈ ಆಫೀಸು ಅಂತ ನೋಡಿ ಇದು ಮುಖ್ಯವಾದ ಕೆಲಸ. ಇದು 10-25 ಸರಿ ಬನ್ನಿ ಇಲ್ಲಿ ನೋಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಇಲ್ಲಿ ಎಷ್ಟು ಜನ ವರ್ಕರ್ಸ್ ಇದ್ದೀರಾ? ಇಷ್ಟೇ ಜನ? ಇಬ್ಬರೇನಾ? ಅಲ್ಲಿ ಹಾಟ್ ಟೇಬಲ್ ಖಾಲಿ ಇದೆ ಪಕ್ಕದ್ದು. ಅಲ್ಲಿಯೂ ಕೇಳಿದಾರ ಅವರು. ಮೇಡಮ್ ಇನ್ನೊಂದು ಇವತ್ತು ಈಚೆ ಇವತ್ತು ಒಂದೇ ಸಲ ಅದಕ್ಕೆ ಬಿಟ್ಟಾಕಿ ಇವತ್ತು ಈಚೆ ಮೂಮೆಂಟ್ ಇಷ್ಟು ಔಟ್ಸೋರ್ಸಸ್ ಆಗಲಿ ನೀವಾಗಲಿ ನೀವೆಲ್ಲೂ ಎಲ್ಲೇ ಹೋದ್ರೂ ಒಂದು ಚಲನ ಯಾಕೆ ಅಂತಂದರೆ ಅದು ಚಲನವನ್ನ ಬುಕ್ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಹಾಂ ಒಂದು ಔಟ್ಸೋರ್ಸ್ ಆಗಲಿ ಕಾಯಿ ಆಗಲಿ ಮುಂದೆ ಎಲ್ಲ ಖಾಲಿ ಆಗಿಬಿಟ್ಟಿದೆ. ತೋರಿಸ್ಬೇಕು. ಮೂಮೆಂಟ್ ಇಷ್ಟು ಬುಕ್ ಔಟ್ಸೋರ್ಸಸ್ ಆಗ್ಬೋದು. ಸಿಬ್ಬಂದಿ ಇರೋದು ಹೆಚ್ಚಿನ ಸಿಬ್ಬಂದಿ ಇಬ್ಬರು ಬಂದಿದ್ದಾರೆ. ಟೈಮಿಂಗ್ ಎಷ್ಟು ಗಂಟೆ ಮ್ಯಾಮ್? ಆ ಹುಡುಗ ರಜಾ ಬರಬೇಕು. ರಜಾ ಇನ್ನೊಂದು ಹೇಳ್ತಾನೆ ಔಟ್ಸೋರ್ಸಸ್ ಆಗ್ಬೋದು, ಟೈಮ್ ಸಿಬ್ಬಂದಿ ಆಗ್ಬೋದು. ಮೂಮೆಂಟ್ ಬುಕ್ ಮಾಡಿ ಕಲವನ್ನ ಬುಕ್ ಸಂಶಯ ಇನ್ನೂ ತಗೊಂಬ ಇದೂ ತೆಗೆದ್ರಿ. ಏಕ್ ರಜಾನ ಇಷ್ಟು ಮಾಡ್ತೀರಿ? ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರಬೇಕು ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಬೇಕು ಅಂತೇಳಿ ನಾವು ಇವತ್ತೊಂದು ಅಭಿಯಾನ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಮತ್ತು ಯಾರೋ ಗುತ್ತಿಗೆದಾರರ ಹೊರ ಗುತ್ತಿಗೆದಾರ ಅವ್ರಿಗೆ ಯಾವುದೇ ರೀತಿ ಐಡಿ ಕಾರ್ಡ್ ಕೊಟ್ಟಿಲ್ಲ ಅನ್ನೋದು ಒಂದು ಮಾಹಿತಿ ಬಂತು. ದಯಮಾಡಿ ಅದನ್ನು ಕೊಡಿ. ಯಾಕೆಂದರೆ ಈಗ ಪಬ್ಲಿಕ್ ಬಂದು ಕೂತ್ಕೊಂಡ್ರು ಸಹ ಅವರು ಸರ್ಕಾರಿ ನೌಕರರ ಇಲ್ಲ ಗುತ್ತಿಗೆದಾರ ಏನು ನಮ್ಗೆ ಯಾವ ಸರಿಯಾಗಿ ತಿಳಿಯಲ್ಲ. ಹಾಗಾಗಿ ದಯಮಾಡಿ ಐಡಿ ಕಾರ್ಡ್ನ ದಯವಿಟ್ಟು ಬೇಗ ಅದನ್ನು ತಲುಪಿಸಿ ಮತ್ತೆ ಸರಿಯಾದ ಸಮಯ ಪಾಲಿಸಬೇಕು. ನಾವು ಇನ್ನೂ ಭಾಳ ಕಚೇರಿ ಹೋಗುವಂಥದ್ದಿದೆ. ಈಗ ಇಲ್ಲಿ ಹೊರಗಡೆಗೆ ಹೋಗ್ತೀವಿ ಮತ್ತು ಅದು ಏನಾದ್ರು ಆ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಅಂತಂದರೆ ಅವರ ಒಂದಷ್ಟು ಏನಿದೆ ನೇಮಕ ನಿಯಮ ಅದನ್ನು ನಿಮ್ಗೆ ಹೇಳ್ತೀವಿ. ದಯವಿಟ್ಟು ಈ ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂತೇಳಿ ಒಂದಷ್ಟು ಶಿಸ್ತು ಕ್ರಮನ ಜರುಗಿಸ್ತೀವಿ. ಕಾನೂನುಬದ್ಧವಾಗಿ ಔಟ್ಸೋರ್ಸಸ್ಗೆ ಸರ್ಕಾರದ ಐಡಿ ಕಾರ್ಡ್ ಕೊಡ್ಬೋದು. ಯಾರು ಕಾಂಟ್ರಾಕ್ಟ್ ಎಲ್ಲ ತಗೊಂಡಿದ್ದಾನೆ ಅವ್ರ ಮುಖಾಂತರ ಐಡಿ ಕಾರ್ಡ್ ಕೊಡಿಸ್ತೀವಿ ಅಷ್ಟೇ ಮಾಡಿ ಕೊಡ್ತೀವಿ. ಸರಿ ಯಾಕೆ ಬೆಳವಣಿಗೆ ಎಲ್ಲ ಥರ ಆಗಿಲ್ಲ. ಅವ್ರು ಕೂತ್ಕೊಂಡಾಗ ರೈತರು ಯಾರು ಅವನು ದುಡ್ಡು ಯಾರು ಅವನ ಕಾಂಟ್ರಾಕ್ಟ್ ತರೋದಲ್ಲ. ಅದು ಸರ್ಕಾರ ಆದೇಶ ಸರ್ಕಾರಿ ಕಾನೂನು ಪ್ರಕಾರ ನೀವು ಕೊಡ್ಬೋದಿಲ್ಲ. ಅವ್ನು ಕಾಂಟ್ರಾಕ್ಟ್ ಎಲ್ಲ ಇದ್ದಾನೆ. ಅವ್ನಿಗೆ ಕೊಡ್ತೀವಿ.
ಅದೇ ಒಂದು ರಾಜಣ್ಣ ಒಂದು ಸರ್ ನಮಸ್ಕಾರ. ಇರಲಿ ಅವ್ರ ಕೆಲಸದ ಮೇಲಿಲ್ಲ ಅವರು ವರ್ಕ್ ಮಾಡ್ತಾರೆ ಸರ್. ಸರ್ ನಿಮ್ಮದು ಐಡೆಂಟಿ ಕಾರ್ಡ್ ಸರ್? ನಿಮ್ಗೆ ಐಡಿ ಕಾರ್ಡ್ ಕೊಟ್ಟಿಲ್ಲ ಹೊಸದಂದ್ರೆ ಒಂದು ತಿಂಗಳು ಅಲ್ಲ, ಹೊಸ್ದಾಗೆ ಜೈನ್ ಆಗಿರೋದಾ? ಬೇರೆ ಹೊರಗಡೆ ಎಲ್ಲ ಕೆಲಸ ಮಾಡ್ತಾರೆ. ಯಾರು ಐಡಿ ಕಾರ್ಡ್ ಕೊಟ್ಟಿಲ್ಲ ಅದೆಲ್ಲ ಎಂಟ್ರಿ ಬರ್ಕೊಳ್ಳಿ. ಒಂದು ತಹಶೀಲ್ದಾರ್ ಒಂದು ರಿಪೋರ್ಟ್ ಕೊಡೋದು. ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್. ಮಧು ಏನು ಕೇಸ್ ಹೊಡ್ತಾರೆ ಮುದು ಅಂತ ರೆಕವರಿ ಒತ್ತುವರಿ ಒಂದು ಮಡ್ಗಪ್ಪ ಅಲ್ಲಿ ಹೂಣಗಪ್ಪಿಲ್ಲ ಮಡಗಿ ಸರ್ ವಿಡಿಯೋ ತೆಗಿರಿದ ಒಂದು ವೇಳೆ ಇಲ್ಲಿ ನೋಡೋಲ್ಲ, ಇವ್ರು ಯಾರೋ ಮಧುಸೂದನ್ MS ಅಂತ ಒತ್ತುವರಿ ಶಾಖೆಯವರು ಸಮಯ ಎಷ್ಟೋ 10:30 ಆದರೂ ಸಹ ಕರ್ತವ್ಯಕ್ಕೆ ಯಾವುದೇ ರೀತಿ ಅವರು ಬಂದು ಹಾಜರಾಗಿಲ್ಲ. ಈ ರೀತಿಲಿ ಜನಸಾಮಾನ್ಯರು ಬಂದು ಆಚೆ 9:30 ಗಂಟೆಗೆ ಬಂದು ಮಳೆಯಲ್ಲಿ ಕೂತಿದ್ದಾರೆ. ಆದರೆ ಇವ್ರಿಗೆ ಇನ್ನೂ ಸಹ ಸಮಯ ಆಗಿಲ್ಲ. ಯಾಕೆಂದ್ರೆ ಇವ್ರು ಬರುತ್ತಲ್ಲ, ಜನಗಳು ಮೋದಿ ಬಸ್ತಲ್ಲಿ ದುಡ್ಡು, ಜನಗಳು ತೆರಿಗೆ ಹಣದಲ್ಲಿ ಆ ಸಂಬಳ ಸಾಕಿ ಇವ್ರಿಗೆ ಯಾವುದೇ ರೀತಿ ಕ್ರಮಬದ್ಧವಾಗಿ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಅರಿವಿಲ್ಲ ಇವ್ರಿಗೆ. ಇವರು ಒಂದು ವಿಚಾರವನ್ನ ನಾವು ಇಲ್ಲಿ ತಹಸೀಲ್ದಾರ್ ಗಮನಕ್ಕೂ ತರ್ತೀವಿ, ಮತ್ತೆ ಇದನ್ನ DC ಅವ್ರಿಗೂ ಸಹ ತಿಳಿಸ್ತೀವಿ ನಾವು. ಇವರು ಅವ್ರ ಐಡಿ ಅವ್ರ ಹೊಸ ಐಡಿ ಕಾರ್ಡ್ ಇಲ್ಲ ಅದೊಂದು ಬರ್ತೀನಿ. ಇಲ್ಲ ನೀವು ಹೇಳಿದ್ರೆ ಇವಾಗ ಕೊಡ್ತೀನಿ. ಯಾಕೋ ಓಡಿ ಕಳಿಸಿದ್ರ ಅವ್ರಿಗೆ ಇಲ್ಲ ಓಡಿ ಯಾರು ಕಳಿಸಿಲ್ಲ. ಮತ್ತೆ ನೀವು ಇನ್ಚಾರ್ಜ್ ನೀವು ಆಕ್ಚುಲಿ ಇದು VC ನಡೀತಾ ಇದೆ. VC ಇದ್ದೀನಿ, ಅದಕ್ಕೆ ಮಾಹಿತಿಯೆಲ್ಲ ಕೊಡ್ತಾ ಇದ್ದೀನಿ. ನಾನು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಇಲ್ಲ ಇರಲಿ, ತೊಂದರೆ ಇಲ್ಲ. ಈಗ ಅವರು ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂತ ನಿಮಗೆ ಗೊತ್ತಿದೆ. ಈಗ ಅವ್ರ ವಿರುದ್ಧವಾಗಿ ಯಾವ ಥರದ ನೀವು ಕ್ರಮ ತಗೊಳ್ತೀರಿ? ಅದು ನೀವು ಸೀನಿಯರ್ ಆಫೀಸರ್ ನೀವು ಬಂದು ಕೂತಿದ್ದೀರಿ, ನೀವು ಅಂಥದ್ರಲ್ಲಿ ಅವ್ರು ನಿಮ್ಮ ಕ್ಯಾಬಿನ್ ಜೂನಿಯರ್ ಬಂದಿಲ್ಲ ಅಂತಂದ್ರೆ ಹೇಗಿದು ಯಥಾರಾಜ ತಥಾಪ್ರಜಾನಕ್ಕೆ ಬದಲಾಗಿ ಹೋಗಿದೆ. ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಿ, ಇವ್ರು ಇನ್ನೂ ಬಂದಿಲ್ಲ. ನೋಟಿಸ್ ಕೊಡ್ತೀವಿ, ಸಾಹೇಬ್ರಿಗೆ ನೋಡ್ಕೊ ತರ್ತೀವಿ. ನೀವು ತನ್ನಿ ಅವ್ರು ನೋಡಿ ಲಾಸ್ಟ್ ಇಲ್ಲ ಅವ್ರು ಬಂದು ಇವಾಗ ನೀವು ಸರ್ ಇವರು ನ್ಯೂ ಅಪಾಯಿಂಟ ಐಡಿ ಕಾರ್ಡ್ ಹಾಕ್ತೀವಿ. ಹೌದಾ? ಸರಿ ಸರಿ ಏಯ್ ಇಂಜಿನಿಯರ್ ಸಾಕಿ ಇಂಗ್ಲೀಷ್ ಏನು ಸರ್ ಕರೆಂಟ್ ಇಲ್ವಲ್ಲ ಸರ್? ಪವರ್ ಕಟ್ ಮಾಡಿಬಿಟ್ಟಿದ್ದಾರೆ ಹಿಂಗೆ. ಐಡಿ ಕಾರ್ಡ್ ಹಾಕಿಲ್ಲ. ಮಲ್ಲಕ್ಕ ಕೂತ್ಕೊಳ್ಳಿ. ನಾವು ಐಡಿ ಕಾರ್ಡ್ ಹಾಕಿದ್ದೀರಲ್ಲ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ಅಂತ ನೋಡ್ತಾ ಇದೀವಿ ಅಷ್ಟೇ. ಯಾಕೆ ಲೈಟ್ ಯಾಕೆ ಇಲ್ವಾ ಸರ್? ಎಷ್ಟು ದಿನದಿಂದ ಸರ್? ನೆನ್ನೆಯಿಂದ ಬರೀರಿ. ಲೈಟ್ ವ್ಯವಸ್ಥೆ ಇಲ್ವಂತ ಬರ್ರಿ. ಪಿಂಚಣಿ ಶಾಖೆಯಲ್ಲಿ ಕರೆಂಟ್ ಸಂಬಂಧಪಟ್ಟಂತೆ ಯಾವುದೇ ಥರದ್ದು ಸರ್ ನೆನ್ನೆ ಅಂದರೆ ಬನ್ನಿ 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 ಮರ ಇವರು ಕರೆಂಟ್ ಇಲ್ಲ, ಕರೆಂಟ್ ಹಾಕಿಲ್ಲ. ಇದು ಆಹಾರ ಶಾಖೆ ನಾಲ್ಕು ಬರ್ದಿರಪ್ಪ, ನಾಲ್ಕು ಹಾಂ ಅಲ್ಲ ಅಲ್ಲಿ ಬರೀದಲ್ಲ, ಚಲನವಲನ ಬುಕ್ಕಲ್ಲಿ ಬರೀಬೇಕು. ಅದು ಚಲನವಲನ ಡ್ಯೂಟಿಗೆ ಬಂದು ಬೇರೆ ಕಡೆ ಹೋದಾಗ ನಾಳೆ ಇಲ್ಲ ಅಡ್ವಾನ್ಸ್ ಆಗಿ ಮೀಟಿಂಗ್ ಇರೋದ್ರಿಂದ ಮಾಹಿತಿ ತಗೋತೀವಿ. ರೇಡಿಯೋ ಈಗ ಎಷ್ಟು ಟೋಟಲ್ ಇಲ್ಲಿ ಖಾತೆ ಉಂಟು? ಬರ್ತದೆ
ಪ್ರದೀಪ್ ಬರ್ಕೋ ಅವ್ರ ದಿವಸ ಬರ್ಕೋ ತಿಳಿಸ್ತದ ನಾನು ಫುಡ್ ಇನ್ಸ್ಪೆಕ್ಟರ್ ಸಂಜಯ್ ಅಂತ. ಸರ್ ಇದು ಕರೆಂಟು ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ. ಹೌದಾ? ಕಂಪ್ಲೇಂಟ್ ಮಾಡಿದ್ದೀವಿ. ಟೈಮ್ ಸರ್ ಇವ್ರ ನಂಬರ್ ತಗೊಳ್ಳಿ ಬೇಕು ನಮಗೆ ಕನೆಕ್ಟ್ಗೆ. 8970709578 ಸಂಜಯ್. ಸರ್ ಇದು ಡಿಪಾರ್ಟ್ಮೆಂಟ್ ನಿಮ್ಮದು ಪರ್ಸನಲ್ ಸರ್? ಪರ್ಸನಲ್ಲ, ಡಿಪಾರ್ಟ್ಮೆಂಟ್ ಕೊಡಿ ಸರ್. ಕೊಟ್ಟಿಲ್ವಾ ಸರ್? ಯಾರಿಗೂ ಕೂಡ ಅಲ್ಲ ಸರ್. ಕೊಟ್ಟಿಲ್ವಾ? ಸರಿ ಸರ್, ಆಯಿತು. ನೀನು ಹಾಂ ಪೊಲೀಸ್ ನಾನು ಮಾಹಿತಿ ಕೊಟ್ಟಿದ್ದೀನಿ. ಪೊಲೀಸ್ ಮಾಹಿತಿ ಕೊಟ್ಟಿದ್ದಾರೆ. ಕೊಟ್ಟಿದ್ದೀರಾ? ಅದಾಯ್ತು ಬರಲಿ ಹರೀಶಾ ನಿಧಾನಕ್ಕೆ ಮಾಡ್ತಾರೆ. ಅಭಿಯಾನ ತಿಳಿದು ಕಾರ್ಯಕ್ರಮ ಮಾಡ್ತಿದ್ದು ಅಂದ್ರೆ ಏನಪ್ಪಾ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕಚೇರಿಗೆ ಹಾಜರಾಗೋದಿಲ್ಲ. ಅದರಿಂದ ಜನಸಾಮಾನ್ಯರಿಗೂ ತೊಂದರೆ ಉಂಟಾಗುತ್ತೆ. ಅಲ್ಲ, ಒಂದು ನಿಮಿಷ ನಾನು ಫುಲ್ ಫಿನಿಶ್ ಮಾಡ್ತೀನಿ. ಯಾರು ಸರಿಯಾದ ಸಮಯಕ್ಕೆ ಬರೋಲ್ವೋ ಅಂಥವ್ರಿಗೆ ನಾವು ಒಂದು ರೀತಿಯಲ್ಲಿ ಸನ್ಮಾನ ಮಾಡೋದ್ರ ಮುಖಾಂತರ ಅವಮಾನ ಮಾಡಬೇಕು ಅನ್ನೋಂಥ ಒಂದು ಅಭಿಯಾನ ಇಟ್ಕೊಂಡಿದ್ದು. ಇಲ್ಲಿ ಎಷ್ಟೋ ಜನ ಇನ್ನೂ ಬಂದಿಲ್ಲ. ನಮ್ಮ ಕಚೇರಿ ಬೇರೆ, ಖಜಾನೆ ಇಲ್ಲ. ಕಚೇರಿ ಸ್ಟಾಫ್ ಮಾಡಿದ್ರಿ ಇಲ್ಲ, ಗೊತ್ತಾಯ್ತು, ಹೋಗಿದ್ದು ಅಲ್ಲಿಗೆ ಗೊತ್ತಾಯ್ತು ಖಜಾನೆ ಅಂತ. ನಿಮ್ಮದು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತೀರಿ ನೀವು ಅಲ್ವಾ? ಈ ತಾಲೂಕು ಎಲ್ಲ ಸರ್ಕಾರ ಅಧೀನದಲ್ಲೇ ಕೆಲಸ ಮಾಡೋದು. ನಮ್ಮ ಖಜಾನೆ ಬರೋಲ್ಲ. ಅದು ಸಾಧ್ಯವಾದಷ್ಟು ಜನ ಕೂತ್ಕೊಳ್ಳಿ. ಪರವಾಗಿಲ್ಲ. ಮುಂದೆ ಹೋಗೋದು ಅದಕ್ಕೆ ಹಾಜರಾತಿ ಆಗಬೇಕು ಇನ್ ಟೈಮಿಗೆ ಸರ್ಕಾರ. ನಮ್ಮಲ್ಲಿ ನೋಡಿ, ನಮ್ಮಲ್ಲಿ ಖಜಾನೆ ನಾನೇನು ಲಾಗಿನ್ ಆಗ್ತೀನಿ ಅದು ಆಲ್ರೆಡಿ ನಮ್ಮ ಓಕೆ. ನಾನೇನು ಲಾಗಿನ್ ಆಗ್ತೀನಿ ಬಯೋಮೆಟ್ರಿಕ್ ಮಾಡೋದಿಲ್ಲ. ನಾನೇನು ಸಿಸ್ಟಮ್ ಲಾಗಿನ್ ಆಗ್ತೀನಿ ಅದು ನಮ್ಮ ಕಮಿಷನರ್ ರಿಪೋರ್ಟ್ ಹೋಗುತ್ತೆ. ಓಕೆ. ಸೊ ಅದನ್ನ ಅಟೆಂಡೆನ್ಸ್ ನಿಮ್ಮ ಕೆಳಭಾಗದಲ್ಲಿ ಕೆಲಸ ಮಾಡುವಂಥ ನಮ್ಮಲ್ಲಿ ಎಲ್ಲರೂ ಇದೆ. ಇದ್ದಾರೆ ಸರ್, ಎಲ್ಲರೂ ಇದ್ದೀರಾ? ಓಕೆ. ಆಮೇಲೆ ಇನ್ನೊಂದು ಹೇಳ್ಬೋದಾ? ಹೇಳಿ. ಉಮೇಶ ಹಳೆ ಸೀನಿಯರ್ ಉಮೇಶ್ ಯಾವುದೇ ಕಾರಣಕ್ಕೆ ಕರ್ಸೋದು ಇಲ್ಲ, ಇಲ್ಲ. ಈ ಫೀಲ್ಡ್ ಬರ್ಕೊಡ್ದು. ಈಗಿಲ್ಲ. ಹ್ಞೂ ಬದಿಗೆ ಔಟ್ಸೋರ್ಸಿಂಗ್ ಇರೋ ಗೊತ್ತಾಯ್ತು, ನಾನೇ ತಗ್ಸಾಕ್ಬೋದು ಅದನ್ನು. ಬೇಜಾರು ಮಾಡ್ಕೋಬೇಡಿ. ಈಗ ನಮ್ಮ ಹೆಂಡತಿ ಸ್ಕೂಲ್ ಟೀಚರು 30 ವರ್ಷ ಸೇವೆ ಮಾಡೋರು. ನಮ್ಮ ಅಂತ ಕೇಳ್ದ ಅದಕ್ಕೆ ತಗ್ಸಾಕ ಅದಕ್ಕೆ ಅದಾಗಬಾರ್ದು. ಅವನು ಆಮೇಲೆ ಬ್ರೋಕರ್ ಇದ್ದಂಗೆ. ಈಗ ಹೆಂಗೆ ಗೊತ್ತಾ ಅವನೇನು ಮಾಡ್ತಾನೆ, ಸಾಹೇಬ್ರಿಗೆ ಹೆಸರು ಕೊಡ್ಬೇಕು.